ಮಗ ವಿದೇಶಕ್ಕೆ ಹೋದ ನಂತರ ತಾಯಿಯ ಖಾಲಿತನ. ಹಳ್ಳಿಯ ಅಂಚಿನಲ್ಲಿದ್ದ ಆ ಚಿಕ್ಕ ಮನೆಯಲ್ಲಿ ಬೆಳಗಿನ ಸೂರ್ಯ ಕಿರಣಗಳು ನಿಧಾನವಾಗಿ ಒಳಗೆ ಬೀಳುತ್ತಿದ್ದವು. ಆ ಮನೆಯಲ್ಲಿ ಒಬ್ಬಳೇ ಕುಳಿತಿದ್ದಳು ಸಾವಿತ್ರಮ್ಮ. ಮುಖದಲ್ಲಿ ವಯಸ್ಸಿನ ಮಡಚುಗಳು ಇದ್ದರು. ಕಣ್ಣಲ್ಲಿ ಇನ್ನೂ ಮಗನ ಮೇಲೆ ಪ್ರೀತಿ ಹೊಳೆಯುತ್ತಿತ್ತು. ಆದರೆ ಆ ಕಣ್ಣಿನ ಒಳಗೆ ಒಂದು ದೊಡ್ಡ ಖಾಲಿತನವು ಅಡಗಿತ್ತು. ಸಾವಿತ್ರಮ್ಮಗೆ ಒಬ್ಬನೇ ಮಗ ಅರುಣ್. ಗಂಡ ರಾಮಯ್ಯ ಹಲವು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ. ಆಗ ಅರುಣ್ ಕೇವಲ 10 ವರ್ಷದ ಹುಡುಗ. ಆ ದಿನದಿಂದಲೇ ಸಾವಿತ್ರಮ್ಮ ತನ್ನ ಜೀವನವನ್ನೇ ಮಗನಿಗಾಗಿ ಅರ್ಪಿಸಿದಳು. ಬೆಳಗ್ಗೆ ಹೊಲಕ್ಕೆ ಹೋಗುವುದು, ಸಂಜೆ ಮನೆ ಕೆಲಸ, ಮಧ್ಯ ಜನರ ಮನೆಗೆ ಹೋಗಿ ಪಾತ್ರೆ ತೊಳೆಯುವುದು. ಹೀಗೆ ಎಷ್ಟೇ ಕಷ್ಟ ಬಂದರೂ ಅವಳು ತಲೆಬಾಗಲಿಲ್ಲ. ನನ್ನ ಮಗ ದೊಡ್ಡವನಾಗಬೇಕು, ಓದಿ ದೊಡ್ಡ ಅಧಿಕಾರಿಯಾಗಬೇಕು ಎಂಬ ಒಂದು ಕನಸೇ ಅವಳನ್ನು ಜೀವಂತವಾಗಿಟ್ಟಿತ್ತು. ಅರುಣ್ ಕೂಡ ಅಮ್ಮನ ಕಷ್ಟ ಅರಿತು ಓದಿನಲ್ಲಿ ತುಂಬ ಮುಂದೆ ಬಂದ. ಊರಿನ ಎಲ್ಲರೂ ಹೇಳುತ್ತಿದ್ದರು, ಸಾವಿತ್ರಮ್ಮ, ನಿನ್ನ ಮಗ ತುಂಬ ಬುದ್ಧಿವಂತ, ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳುತ್ತಿದ್ದರು. ಅವಳು ನಗುತ್ತಾ ಹೇಳುತ್ತಿದ್ದಳು, ನನ್ನ ಜೀವವೇ ಅವನು ಚೆನ್ನಾಗಿದ್ದರೆ ಸಾಕು ಅಂತ ಹೇಳುತ್ತಿದ್ದಳು. ಕಾಲ ಸಾಗಿತ್ತು. ಅರುಣ್ ಇಂಜಿನಿಯರಿಂಗ್ ಓದಿ ಬೆಂಗಳೂರಿನಲ್ಲಿ ಕೆಲಸ ಪಡೆದ. ಮೊದಲ ಸಂಬಳ ಬಂದ ದಿನ ಅಮ್ಮನ ಕೈಗೆ ಸೀರೆ ತಂದು ಕೊಟ್ಟ. ನೀನು ಇಷ್ಟು ವರ್ಷ ನನಗಾಗಿ ಅತ್ತೆ, ಈಗ ನೀನು ನಗಬೇಕು ಅಂತ ಹೇಳಿದ್ದ. ಆ ಮಾತು ಕೇಳಿ ಸಾವಿತ್ರಮ್ಮ ಕಣ್ಣೀರು ಹಾಕಿದಳು. ನನಗೆ ಇನ್ನೇನು ಬೇಕಪ್ಪ, ನೀನು ನನ್ನ ಹತ್ತಿರ ಇದ್ದರೆ ಸಾಕು ಅಂತ ಹೇಳಿದಳು. ಆದರೆ ಜೀವನ ಯಾವಾಗಲೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಒಂದು ದಿನ ಅರುಣ್ ಮನೆಗೆ ಬಂದು ಹೇಳಿದ್ದ, ಅಮ್ಮ, ನನಗೆ ಅಮೆರಿಕದಲ್ಲಿ ದೊಡ್ಡ ಕೆಲಸ ಸಿಕ್ಕಿದೆ. ಸಾವಿತ್ರಮ್ಮನ ಕೈಯಲ್ಲಿದ್ದ ಕಪ್ ಜಾರಿ ಆಲ್ಮೋಸ್ಟ್ ಬೀಳುವಂತಾಯಿತು. ಅಮೆರಿಕ ಅಂದರೆ ತುಂಬ ದೂರಲ್ವ ಮಗ ಅಂತ ಕೇಳಿದಳು. ಹೌದು ಅಮ್ಮ, ಆದರೆ ಇದು ನನ್ನ ಕನಸು. 2-3 ವರ್ಷ ಮಾತ್ರ, ನಂತರ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದನು. ಸಾವಿತ್ರಮ್ಮ ತುಟಿಯಲ್ಲಿ ನಗು ತೋರಿಸಿದಳು. ಆದರೆ ಹೃದಯ ಒಳಗೆ ಏನೋ ಒಡೆದಂತೆ ಆಯಿತು. ನಿನ್ನ ಕನಸು ದೊಡ್ಡದು ಮಗ, ಹೋಗು, ನಾನು ಅಡ್ಡ ಬರುವುದಿಲ್ಲ ಅಂತ ಹೇಳಿದಳು. ಆ ರಾತ್ರಿ ಅವಳು ಮಲಗಲಿಲ್ಲ. ಅರುಣ್ ಮಲಗಿದ ಮುಖವನ್ನು ನೋಡುತ್ತಾ ಕುಳಿತುಕೊಂಡಳು. ಇಷ್ಟು ಬೇಗ ನನ್ನ ಮಗು ನನ್ನಿಂದ ದೂರವಾಗಬೇಕಾ ದೇವರೇ ಎಂದು ಮೌನವಾಗಿ ಅತ್ತಳು. ಹೋಗುವ ದಿನ ಬಂತು. ಬಸ್ ಸ್ಟ್ಯಾಂಡ್ನಲ್ಲಿ ಅರುಣ್ ಬ್ಯಾಗ್ ಹಿಡಿದು ನಿಂತಿದ್ದ. ಸಾವಿತ್ರಮ್ಮ ಅವನ ಕೈಯನ್ನು ಬಿಗಿಯಾಗಿ ಹಿಡಿದಿದಳು. ಅಮ್ಮ, ಅಳಬೇಡ, ನಾನು ಪ್ರತಿದಿನ ಕರೆ ಮಾಡ್ತೀನಿ ಅಂತ ಹೇಳಿದನು. ತಿನ್ನೋದು ಸಮಯಕ್ಕೆ ತಿನ್ನು, ಚಳಿಯಲ್ಲಿ ಜಾಗ್ರತೆ, ಕೆಲಸದಲ್ಲಿ ಹೆಚ್ಚು ಒತ್ತಡ ಬೇಡ ಅಂತ ಹೇಳಿದಳು. ತಾಯಿಯ ಮಾತುಗಳಿಗೆ ಅಂತ್ಯವೇ ಇರಲಿಲ್ಲ. ಬಸ್ ಹೊರಡಲು ಶುರುವಾದಾಗ ಸಾವಿತ್ರಮ್ಮನ ಹೃದಯವೇ ಹರಿದು ಹೋಗಿದಂತೆ ಆಯಿತು. ಅಮ್ಮ, ಬೇಗ ಬರುತ್ತೀನಿ ಅಂತ ಹೇಳಿ ಅವನು ಕೈ ಬೀಸಿದ್ದ. ಬಸ್ ಕಣ್ಮರೆಯಾದ ಮೇಲೆ ಕೂಡ ಅವಳು ಅಲ್ಲೇ ನಿಂತಿದ್ದಳು. ಆ ದಿನ ಮನೆಗೆ ಬಂದಾಗ ಮನೆ ಅದೇ ಇತ್ತು, ಗೋಡೆಗಳು ಅದೇ, ಪಾತ್ರೆಗಳು ಅದೇ, ಆದರೆ ಮನೆಯಲ್ಲಿ ಜೀವ ಇರಲಿಲ್ಲ. ಅರುಣ್ನ ಕೊಠಡಿಗೆ ಹೋಗಿ ಅವನ ಪುಸ್ತಕಗಳನ್ನು ತಾಕಿದಳು. ಹಾಸಿಗೆಯ ಮೇಲೆ ಕುಳಿತು ನಿಧಾನವಾಗಿ ಅವನ ತಲೆಯನ್ನು ತಾಕುವಂತೆ ಕೈ ಇಟ್ಟಳು. ಇಲ್ಲೇ ಮಲಗುತ್ತಿದೆಯಾ, ಈಗ ಎಲ್ಲಿದೆಯೋ ಅಂತ ಹೇಳುತ್ತಾ ಕಣ್ಣೀರು ತಡೆಯಲಾಗಲಿಲ್ಲ. ಮೊದಲು ಕೆಲವು ದಿನಗಳು ಫೋನ್ ಕರೆಗಳು ಬರುತ್ತಿದ್ದವು. ಅಮ್ಮ, ನಾನು ಚೆನ್ನಾಗಿದ್ದೀನಿ. ಅಮ್ಮ, ಇಲ್ಲಿ ತುಂಬ ಚಳಿ. ಅಮ್ಮ, ಕೆಲಸ ಜಾಸ್ತಿ. ಆ ಕರೆಗಳೇ ಸಾವಿತ್ರಮ್ಮಗೆ ಜೀವ. ಅವಳು ಬೆಳಗ್ಗೆಯಿಂದಲೇ ಫೋನನ್ನು ಹತ್ತಿರ ಇಡುತ್ತಿದ್ದಳು. ಯಾರಾದರೂ ಕರೆ ಮಾಡಿದರೆ ಹೃದಯ ಜೋರಾಗಿ ತಡಕುತ್ತಿತ್ತು, ನನ್ನ ಮಗನ ಅಂತ. ಆದರೆ ದಿನಗಳು ಸಾಗಿದಂತೆ ಕರೆಗಳು ಕಡಿಮೆಯಾದವು. ವಾರಕ್ಕೆ 1 ಬಾರಿ ಮಾತ್ರ, ನಂತರ ತಿಂಗಳಿಗೆ 1 ಬಾರಿ. ಅಮ್ಮ, ತುಂಬ ಬ್ಯುಸಿ. ಅಮ್ಮ, ಮೀಟಿಂಗ್ ಇದೆ. ಅಮ್ಮ, ನಂತರ ಮಾಡ್ತೀನಿ. ಆ ನಂತರ ಬಹಳ ದೀರ್ಘವಾಗತೊಡಗಿತ್ತು. ಸಾವಿತ್ರಮ್ಮ ಪ್ರತಿದಿನ ಮನೆಯ ಬಾಗಿಲ ಬಳಿ ಕುಳಿತು ರಸ್ತೆಯನ್ನು ನೋಡುತ್ತಿದ್ದಳು. ಪೋಸ್ಟ್ಮ್ಯಾನ್ ಬಂದರೆ ಹೃದಯ ಕುದಿಯುತ್ತಿತ್ತು. ನನ್ನ ಮಗನ ಪತ್ರ ಬಂದಿದೆಯಾ ಅಂತ ಅಂದುಕೊಳ್ಳುತ್ತಿದ್ದಳು. ಆದರೆ ಈಗ ಪತ್ರ ಬರೆಯುವ ಕಾಲವೇ ಇರಲಿಲ್ಲ. ಹಬ್ಬಗಳು ಇನ್ನಷ್ಟು ನೋವು ಕೊಡುತ್ತಿದ್ದವು. ದೀಪಾವಳಿಯಲ್ಲಿ ಅವಳು 2 ದೀಪ ಹೆಚ್ಚು ಹಚ್ಚುತ್ತಿದ್ದಳು. ಒಂದು ನನ್ನ ಮಗನಿಗಾಗಿ ಅಂತ. ಸಂಕ್ರಾಂತಿ ಬಂದಾಗ ಅವನಿಗೆ ಇಷ್ಟವಾದ ಎಳ್ಳು ಬೆಲ್ಲ ಮಾಡುತ್ತಿದ್ದಳು. ಆದರೆ ತಿನ್ನಲು ಯಾರೂ ಇರಲಿಲ್ಲ. ಒಂದು ದಿನ ನೆರೆಮನೆಯ ಲಕ್ಷ್ಮಿ ಕೇಳಿದಳು, ಅಕ್ಕ, ಅರುಣ್ ಬರೋದಿಲ್ವಾ ಈ ಸಲ ಅಂತ. ಸಾವಿತ್ರಮ್ಮ ನಗು ತೋರಿಸಿದಳು. ಕೆಲಸ ಜಾಸ್ತಿ ಅಂತೆ ಅಂತ ಹೇಳಿದಳು. ಆದರೆ ಒಳಗೆ ಕಣ್ಣೀರು ಹೊಳೆಯುತ್ತಿತ್ತು.
ರಾತ್ರಿ ಊಟದ ವೇಳೆ ಅವಳು ಇನ್ನೂ 2 ತಟ್ಟೆ ಇಡುತ್ತಿದ್ದಳು. ನಂತರ ನೆನಪಾಗಿ ಒಂದನ್ನು ತೆಗೆದು ಹಾಕುತ್ತಿದ್ದಳು. ಅಯ್ಯೋ, ನಾನು ಕೂಡ ಹೇಗಿದ್ದೀನೋ ಏನೋ ಅಂತ. ಒಂದು ದಿನ ಅವಳು ಜ್ವರದಿಂದ ಹಾಸಿಗೆಯಲ್ಲೇ ಬಿದ್ದಳು. ನೆರೆಮನೆಯವರು ಆಸ್ಪತ್ರೆಗೆ ಕರೆದೊಯ್ದರು. ಡಾಕ್ಟರ್ ಕೇಳಿದರು, ಯಾರಾದರೂ ಮಕ್ಕಳು ಇದ್ದಾರಾ ಅಂತ. ಅವಳು ನಿಧಾನವಾಗಿ ಹೇಳಿದಳು, ಮಗ ಇದ್ದಾನೆ ವಿದೇಶದಲ್ಲಿ ಅಂತ. ಆ ಮಾತಿನಲ್ಲಿ ಹೆಮ್ಮೆಗಿಂತ ಹೆಚ್ಚು ಒಂಟಿತನ ಇತ್ತು. ಲಕ್ಷ್ಮಿ ಅರುಣ್ಗೆ ಕರೆ ಮಾಡಿದಳು. ಅರುಣ್, ನಿನ್ನ ಅಮ್ಮನ ಆರೋಗ್ಯ ಸರಿಯಿಲ್ಲ. ಅವನು ಹೇಳಿದ್ದ, ನಾನು ಈಗ ಬರುವುದು ಕಷ್ಟ ಅಕ್ಕ, ಪ್ರಾಜೆಕ್ಟ್ ಮಧ್ಯದಲ್ಲಿ, ಪ್ಲೀಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದ. ಸಾವಿತ್ರಮ್ಮ ಕೇಳಿದಳು. ಅವಳು ಏನೂ ಹೇಳಲಿಲ್ಲ. ಕೇವಲ ಮುಖ ತಿರುಗಿಸಿ ಕಿಟಕಿಯ ಹೊರಗೆ ನೋಡಿದಳು. ಆ ರಾತ್ರಿ ಅವಳು ಮೊದಲ ಬಾರಿಗೆ ಮನಸ್ಸಿನಲ್ಲಿ ಕೇಳಿಕೊಂಡಳು, ನಾನು ಮಗನನ್ನು ದೊಡ್ಡವನಾಗಿ ಮಾಡಿದ್ದೆ, ಆದರೆ ನನ್ನ ಹತ್ತಿರ ಇರಲು ಅವನಿಗೆ ಸಮಯ ಇಲ್ಲವೇ ಅಂತ. ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಕಾಲ ಇನ್ನು ಮುಂದೆ ಹೋಯಿತು. ಒಂದು ದಿನ ಅರುಣ್ ಕರೆ ಮಾಡಿದ್ದ. ಅಮ್ಮ, ನಾನು ಇಲ್ಲಿ ಮದುವೆ ಆಗ್ತಿದ್ದೀನಿ. ಹುಡುಗಿ ಹೆಸರು ನೇಹಾ ಅಂತ. ಸಾವಿತ್ರಮ್ಮ ಕೆಲವು ಕ್ಷಣ ಮೌನವಾಗಿದ್ದಳು. ನಿನಗೆ ಇಷ್ಟ ಅಂದರೆ ಸಾಕಪ್ಪ. ಅಮ್ಮ, ಸಾರಿ, ನಿನಗೆ ಮೊದಲು ಹೇಳಬೇಕಿತ್ತು ಅಂತ ಹೇಳಿದ್ದ. ಪರವಾಗಿಲ್ಲ ಮಗ, ನೀನು ಸಂತೋಷವಾಗಿರು ಅಂತ ಹೇಳಿದಳು. ಫೋನ್ ಇಟ್ಟ ನಂತರ ಅವಳು ದೇವರ ಮುಂದೆ ಕುಳಿತುಕೊಂಡು ಬಹಳ ಹೊತ್ತು ಅತ್ತಳು. ನನ್ನ ಮಗನ ಮದುವೆಯನ್ನು ನಾನು ನೋಡಲಿಲ್ಲ ದೇವರೇ ಅಂತ. ಆ ಮನೆಯ ಗೋಡೆಗಳು ಅವಳ ಅಳುವನ್ನು ಮೌನವಾಗಿ ಕೇಳುತ್ತಿದ್ದವು. ವರ್ಷಗಳು ಕಳೆದವು. ಅರುಣ್ಗೆ ಮಗಳು ಹುಟ್ಟಿದಳು. ಫೋಟೋ ಕಳಿಸಿದ್ದ. ಸಾವಿತ್ರಮ್ಮ ಆ ಫೋಟೋವನ್ನು ಎಷ್ಟು ಬಾರಿ ನೋಡಿದಳೋ ಅವಳಿಗೆ ಗೊತ್ತಿರಲಿಲ್ಲ. ನನ್ನ ಮೊಮ್ಮಗಳು. ಅವಳ ಕಣ್ಣುಗಳಲ್ಲಿ ಸಂತೋಷ ಮತ್ತು ನೋವು ಎರಡೂ ಸೇರಿದವು. ಒಮ್ಮೆ ನನ್ನ ಮಡಿಲಲ್ಲಿ ಕುಳಿರಿಸೋ ದೇವರೇ ಅಂತ ಕೇಳಿಕೊಳ್ಳುತ್ತಿದ್ದಳು. ಆದರೆ ಆ ಅವಕಾಶವು ದೂರದ ಕನಸೇ ಆಗಿತ್ತು. ಒಂದು ಮಳೆಗಾಲದ ಸಂಜೆ ಮನೆ ಮುಂದೆ ಮಳೆ ಸುರಿಯುತ್ತಿತ್ತು. ಸಾವಿತ್ರಮ್ಮ ಒಬ್ಬಳೇ ಕುಳಿತಿದ್ದಳು. ಅವಳು ಹಳೆಯ ಆಲ್ಬಮ್ ತೆರೆದಳು. ಅರುಣ್ ಚಿಕ್ಕವನಾಗಿದ್ದಾಗ ತೆಗೆದ ಫೋಟೋ, ಮಣ್ಣಿನಲ್ಲಿ ಆಟ ಆಡುತ್ತಿದ್ದ ಚಿತ್ರ, ಶಾಲೆಯ ಮೊದಲ ದಿನ, ಪದವಿ ದಿನ, ಪ್ರತಿ ಚಿತ್ರವೂ ಒಂದು ಜೀವನ. ಅವಳು ನಿಧಾನವಾಗಿ ಚಿತ್ರವನ್ನು ತಬ್ಬಿಕೊಂಡಳು. ಚಿಕ್ಕವನಾಗಿದ್ದಾಗ ನನ್ನ ಕೈ ಬಿಡ್ತಿರಲಿಲ್ಲ, ಈಗ ನನ್ನ ನೆರಳು ಇಲ್ಲ ಅಂತ ಅಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಗೇಟ್ ಬಳಿ ಕಾರಿನ ಶಬ್ದ. ಅವಳು ಆಶ್ಚರ್ಯದಿಂದ ತಲೆ ಎತ್ತಿದಳು. ಬಾಗಿಲು ತೆರೆದಿತ್ತು. ಅಮ್ಮ. ಅದು ಅರುಣನ ಧ್ವನಿ. ಸಾವಿತ್ರಮ್ಮ ನಂಬಲಾರದೆ ನಿಂತಳು. ಮುಂದೆ ಅರುಣ್, ಅವನ ಜೊತೆ ಹೆಂಡತಿ ನೇಹಾ, ಚಿಕ್ಕ ಮಗಳು. ಅಮ್ಮ ಸರ್ಪ್ರೈಸ್ ಅಂತ ಅರುಣ್ ಹೇಳಿದ್ದ. ಅವಳಿಗೆ ಕೆಲವು ಕ್ಷಣ ಮಾತೇ ಬರಲಿಲ್ಲ. ನಂತರ ಓಡಿ ಹೋಗಿ ಮಗನ ಮುಖ ತಾಕಿದಳು. ನಿಜವಾಗಿಯೂ ನೀನಾ ಅಂತ ಕೇಳಿದಳು. ಅರುಣ್ ಅಮ್ಮನ ಕೈ ಹಿಡಿದು, ಅತ್ತ. ಕ್ಷಮಿಸು ಅಮ್ಮ, ತುಂಬ ತಡವಾಯಿತು. ನಾನು ಯಶಸ್ಸಿನ ಹಿಂದೆ ಓಡುತ್ತಾ ನಿನ್ನ ಒಂಟಿತನ ನೋಡಲೇ ಇಲ್ಲ ಅಂತ ಹೇಳಿದನು. ಸಾವಿತ್ರಮ್ಮ ಕಣ್ಣೀರು ಒರೆಸಿಕೊಂಡು, ಮಗ, ತಾಯಿ ಕೋಪವನ್ನು ಹೆಚ್ಚು ದಿನ ಇಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿದಳು. ಚಿಕ್ಕ ಮಗಳು ಮುಂದೆ ಬಂದು ಕೇಳಿದಳು, ಗ್ರ್ಯಾಂಡ್ಮ ಅಂತ. ಸಾವಿತ್ರಮ್ಮ ಅವಳನ್ನು ಮಡಿಲಿಗೆ ಎತ್ತಿಕೊಂಡಳು. ಆ ಕ್ಷಣದಲ್ಲಿ ವರ್ಷಗಳ ಖಾಲಿತನ ಕರಗಿದಂತೆ ಆಯಿತು. ನೇಹಾ ನಿಧಾನವಾಗಿ ಹೇಳಿದಳು, ಅಮ್ಮ, ನಾವು ನಿರ್ಧಾರ ಮಾಡಿದ್ದೇವೆ. ಇನ್ನು ನಿಮಗೆ ಒಂಟಿತನ ಇರುವುದಿಲ್ಲ. ನೀವು ನಮ್ಮ ಜೊತೆ ಬರಬೇಕು, ಅಥವಾ ನಾವು ಇಲ್ಲೇ ಇರುತ್ತೇವೆ ಅಂತ ಹೇಳಿದಳು. ಸಾವಿತ್ರಮ್ಮ ಮನೆ ಸುತ್ತಲೂ ನೋಡಿದಳು. ಈ ಗೋಡೆಗಳು ಅವಳ ಕಣ್ಣೀರು ನೋಡಿದವು. ಆ ಬಾಗಿಲು ಅವಳ ಕಾಯುವಿಕೆಯನ್ನು ಕಂಡಿತ್ತು. ಈ ಮನೆ ಅವಳ ನೋವಿಗೆ ಸಾಕ್ಷಿ. ಅವಳು ನಗುತ್ತಾ ಹೇಳಿದಳು, ನಾನು ಎಲ್ಲೇ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಹತ್ತಿರ ಇದ್ದರೆ ಸಾಕು ಅಂತ ಹೇಳಿದಳು. ಆ ಸಂಜೆ ಆ ಮನೆಯಲ್ಲಿ ಬಹಳ ದಿನಗಳ ನಂತರ ನಗು ಕೇಳಿಸಿತ್ತು. ಅಡುಗೆ ಮನೆ ಮತ್ತೆ ಜೀವಂತವಾಯಿತು. ಮೇಜಿನ ಮೇಲೆ ಮತ್ತೆ 4 ತಟ್ಟೆಗಳು ಇಟ್ಟವು. ಸಾವಿತ್ರಮ್ಮ ಊಟ ಹಾಕುತ್ತಾ ಹೇಳಿದಳು, ಎಷ್ಟು ವರ್ಷ ದೇವರನ್ನು ಒಂದೇ ಮಾತು ಕೇಳಿದ್ದೆ, ನನ್ನ ಮಗನನ್ನು ಮತ್ತೆ ನನ್ನ ಹತ್ತಿರ ಕಳಿಸು ಅಂತ. ಇಂದು ದೇವರು ಕೇಳಿದ್ದ ಅಂತ ಹೇಳಿದಳು. ಅರುಣ್ ತಾಯಿಯ ಕೈ ಹಿಡಿದ. ಅಮ್ಮ, ನೀನು ಖಾಲಿ ಮನೆಯಲ್ಲಿ ಒಬ್ಬಳೇ ಇರಲಿಲ್ಲ. ನಿನ್ನ ಪ್ರೀತಿ ನನ್ನ ಜೊತೆ ಯಾವಾಗಲೂ ಇತ್ತು ಅಂತ ಹೇಳಿದ್ದ. ಸಾವಿತ್ರಮ್ಮ ನಿಧಾನವಾಗಿ ನಗಿದಳು. ತಾಯಿಯ ಹೃದಯ ಅಂದರೆ ಹಾಗೆ ಮಗ. ದೂರ ಎಷ್ಟೇ ಇರಲಿ, ಅದು ಸದಾ ಮಗನ ಜೊತೆಯಲ್ಲೇ ಇರುತ್ತದೆ ಅಂತ ಹೇಳಿದಳು. ಹೊರಗೆ ಮಳೆ ನಿಂತಿತ್ತು. ಆಕಾಶದಲ್ಲಿ ಮೋಡಗಳ ಮಧ್ಯ ಚಿಕ್ಕ ಬೆಳಕು ಕಾಣಿಸಿತ್ತು. ಹಾಗೆಯೇ ಸಾವಿತ್ರಮ್ಮನ ಜೀವನದಲ್ಲೂ ಖಾಲಿತನದ ನಂತರ, ಒಂಟಿತನದ ನಂತರ, ಕಣ್ಣೀರಿನ ನಂತರ ಮತ್ತೆ ಒಂದು ಹೊಸ ಬೆಳಕು ಬಂದಿತ್ತು. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.